ರಿಸಲ್ಟ್ ಡೇಟ್ ಅನೌನ್ಸ್ಡ್. ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೆ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ನಿಮ್ಮೆಲ್ಲರ ರಿಸಲ್ಟ್ಸ್ ಚೆನ್ನಾಗಾಗ್ಲಿ. ಅಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇಂತಿಷ್ಟು ಮಾರ್ಕ್ಸ್ ಬರ್ಬಹುದು, ಇಂತಿಷ್ಟು ಪರ್ಸೆಂಟೇಜ್ ಆಗ್ಬಹುದು ಅಂತ, ಅಷ್ಟು ಪರ್ಸೆಂಟೇಜ್ ಹಾಗೂ ಅಷ್ಟು ಮಾರ್ಕ್ಸ್ ನಿಮಗೆ ಸಿಗ್ಲಿ. ಸರಿ, ವಿಷಯ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ಹಿಂದಷ್ಟೇ ನಾನು ಒಂದು ವಿಡಿಯೋನ ಮಾಡಿದ್ದೆ ಸೆಕೆಂಡ್ PUC ರಿಸಲ್ಟ್ ಡೇಟ್ ಬಗ್ಗೆ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಾನೆ ಇದ್ರು, ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅದರಲ್ಲಿ ಹೇಳಿದೆ ನಾನು, ನಾಳೆ ರಿಸಲ್ಟ್ ಬರುತ್ತೆ ಅಂತ ಇದುವರೆಗೆ ಕನ್ಫರ್ಮ್ ಮಾಡಿಲ್ಲ, ಬಟ್ ಚಾನ್ಸ್ ಇದೆ ನಾಳೆ ರಿಸಲ್ಟ್ ಬರಬಹುದು ಅಂತ. ಈಗ ಡೇಟ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ, ಶಿಕ್ಷಣ ಇಲಾಖೆಯವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ನಾಳೆ ಏಪ್ರಿಲ್ 10, 2024ಕ್ಕೆ ಸೆಕೆಂಡ್ PUC ರಿಸಲ್ಟ್ 2024 ಅನೌನ್ಸ್ ಆಗುತ್ತೆ. ಟೈಮಿಂಗ್ ಹಾಗೆ ವೆಬ್ಸೈಟ್ ಅನ್ನು ಕೂಡ ಹೇಳಿದ್ದಾರೆ, ಅಂದ್ರೆ ಯಾವ ವೆಬ್ಸೈಟ್ ರಿಸಲ್ಟ್ ಚೆಕ್ ಮಾಡಬಹುದು ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈಗ ಹಿಂದೆ ಮಾಡಿದಂತ ಹಲವಾರು ವಿಡಿಯೋಗಳಿಂದ ನಾನು ವಿಡಿಯೋನ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿರಲಿಲ್ಲ. ಈ ವಿಡಿಯೋದಲ್ಲಿ ಕೇಳ್ತಾ ಇದೀನಿ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ರು ಕೂಡ ಮರಿದೆ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ KCET ಎಕ್ಸಾಮ್ ಆಗಿರಬಹುದು, ಕೌನ್ಸಿಲಿಂಗ್ ಆಗಿರಬಹುದು, ಇದ್ರೆ ಡಿಗ್ರಿ ಅಡ್ಮಿಷನ್ ಆಗಿರಬಹುದು, ಅಥವಾ ಯಾವ್ದಾದ್ರು ಸ್ಕಾಲರ್ಶಿಪ್ ಅನೌನ್ಸ್ ಆದ್ರೆ ಅದ್ರ ಬಗ್ಗೆ ಆಗಿರಬಹುದು, ನಿಮಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಸೆಕೆಂಡ್ PUC ರಿಸಲ್ಟ್ ಏನಿದೆ ಅದನ್ನ ಮುಂಜಾನೆ 10 ಗಂಟೆಗೆ ಅನೌನ್ಸ್ ಮಾಡಲಾಗತ್ತೆ ಅಂತ ಹೇಳಿದ್ರೆ, ಹಾಗಂತ ಮುಂಜಾನೆ 10 ಗಂಟೆಗೆ ನೀವು ಚೆಕ್ ಮಾಡೋದಕ್ಕೆ ಹೋದ್ರೆ ರಿಸಲ್ಟ್ ಅಷ್ಟು ಬೇಗ ನೋಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಟ್ ಎ ಟೈಮ್ ರಿಸಲ್ಟ್ ಅನ್ನು ಚೆಕ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಆದ್ರೆ ನೀವೊಂದು 10:30 ಅಥವಾ 10:45 ಸುಮಾರಿಗೆ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಂತರ ಎಲ್ಲಿ ಚೆಕ್ ಮಾಡೋದು ತಿಳ್ಕೊಳ್ಳೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರತಿ ವರ್ಷ ಒಂದು ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದೇ ವೆಬ್ಸೈಟ್ ಅಲ್ಲಿ ಈ ವರ್ಷ ಕೂಡ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ಆ ವೆಬ್ಸೈಟ್ ಅನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, kerresults.nic.in ಅಂತ. ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಮತ್ತು ಕೆಲವು ಡೀಟೇಲ್ಸ್ ಅನ್ನ ಕೇಳಿರ್ತಾರೆ, ಅದನ್ನ ಎಂಟರ್ ಮಾಡಿ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಹಾಗೆ ಆನ್ಲೈನ್ ಅಲ್ಲಿ ರಿಸಲ್ಟ್ ಬರುತ್ತಲ್ವಾ, ಅದರ ಸ್ವಲ್ಪ ಹೊತ್ತಿನ ನಂತರ ನೀವು ಯಾವ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ದೀರಾ ಆ ಕಾಲೇಜ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನೀವು ರಿಸಲ್ಟ್ ನೋಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಾರೆ. ಸೊ ನೀವು ಆನ್ಲೈನ್ ಅಲ್ಲಿ ಹಾಗೆ ಆಫ್ಲೈನ್ ಅಲ್ಲಿ ರಿಸಲ್ಟ್ ಚೆಕ್ ಮಾಡಬಹುದು. ಆನ್ಲೈನ್ ಚೆಕ್ ಮಾಡೋದಾದ್ರೆ kerresults.nic.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಇಲ್ಲದಿದ್ರೆ ನೀವು ಸ್ಟಡಿ ಮಾಡಿದಂತಹ ಕಾಲೇಜ್ಗೆ ಸುಮಾರು 4 ಗಂಟೆ ಅಥವಾ 4:30 ಹೊತ್ತಿಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಂತರ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.